ಎಷ್ಟು ಜನ ಇದ್ರ? ಒಡೆಯ 2 ಜನ ಇದ್ರು. 2 ಜನವಾ? 2 ಜನ. ನಾಚಿಕೆ ಆಗೋದಿಲ್ಲ ನಿನಗೆ ಈ ಮಾತು ಹೇಳಕ್ಕೆ? ಅವರು 2 ಜನ ಇದ್ರು, ನೀವು 3 ಜನ ಇದ್ರಿ. ಆದರೂ ವಾಪಸ್ ಬಂದ್ರಿ ಖಾಲಿ ಕೈ. ಎಂತ ಯೋಚನೆ ಮಾಡ್ಕೊಂಬಂದ್ರ? ಒಡೆಯ ಬೆನ್ ತಟ್ತಾನೆ, ಭಾರಿ ಖುಷಿ ಆಗ್ತದೆ ಒಡೆಯಂಗೆ. ನಾಲಾಯಕ್ ನನ್ನ ಮಕ್ಕಳು ತಂದ. ಇದಕ್ಕೆ ಶಿಕ್ಷೆ ಸರಿ ಸಿಗ್ತದೆ. ಸಿಗಲೇಬೇಕು. ಎಷ್ಟು ಗುಂಡಾದ್ಯಾ ಇದರಲ್ಲಿ? ಎಷ್ಟು ಗುಂಡಾದ್ಯಾ? 6 ಒಡೆಯ. ಕೀಲ 6. ಈಗ ನಾವು ಇದನ್ನು ಸ್ವಲ್ಪ ತೀರಿಸಿಬಿಡೋಣ. ಇದರಲ್ಲಿ 3 ಖಾನೆ ಒಳಗೆ ಗುಂಡದ, 3 ಖಾನೆ ಒಳಗೆ ಇಲ್ಲ. 3 ಖಾನೆಯಲ್ಲಿ ಬದುಕದೆ, 3 ಖಾನೆಯಲ್ಲಿ ಸಾವದೆ. ನೋಡುವ ಯಾರಿಗೆ ಅಂತ ಸಿಗ್ತದೆ ಹೇಳಿ. ಅಲ್ಲ, ಕಡಿಗೆ ನಿನ್ನ ಕಥೆಯ ಅಂತ ಕರಿಯ ನಿಮ್ಮ ಉಪ್ತೇನ್ರು ಒಡಿಯ. ಈ ಕೋಪುರದ ಮಾತ್ರ ತಿನ್ನು. ಬೀಡ ಓದಿ ಮಗ ಉಳ್ಕಂಡ. ಕಡಿಗ ಅನಾರ್ಕಲಿ ನಿನ್ ಕತೆ ಅಂತ. ಅಯ್ಯೋ ಒಡಿಯ, ನಾನು ನಿಮ್ಗೆ ತುಂಬ ಬೇಕಾದವನಲ್ವ ಒಡಿಯ. ನಿಮ್ಮನ್ನು ಕಂಡು ನನಗೆ ಎಷ್ಟು ಇಷ್ಟ ಒಡಿಯ. ನನ್ನನ್ನು ಸಾಯಿಸಿ ಬಿಡ್ತೀರಾ? ಓಹೋ ಗೊತ್ತಾಯ್ತು ಟೋಟಿ ಮಗನೇ, ನೀವು ಹೋಗಿದ್ದಕ್ಕೆ ಕೆಲಸ ಹಾಳಾಗಿದ್ದು ಹಳದು. ನೀನು ಉಳಿಯೋದು ನೋಡ್ರೆ ಗೊತ್ತಾಗ್ತದೆ ಟೋಟಿ ಮಗನೇ. ಕೆಲಸ ಹಾಳಾಗಿದ್ದೆಲ್ಲ ನಿನ್ನಿಂದಾನೇ ಹೇಳೆಯ. ನಿನ್ನೂ ಮೊದಲು ಇಡಬಾರ್ದು. ನಿನಗೆ 2 ಇವನು ಉಳ್ಕಣ್ಣಲ್ಲ ಮರೆಯ ಒಡಿಯ. ಸರಿಯಲ್ಲ. ಸಾಂಬ ಸುಮ್ಮನೆ ಕೂತ್ಕೊಳ್ಳ. ಅಲ್ಲ ಒಂದೇ ಗುಂಡು ಹೊಡಿಬೇಕು. ನೀವು 2 ಸತಿ ಕ್ಲಿಕ್ ಮಾಡಿದ್ದೀರಿ. ಹೌದಲ್ಲ ಮಾರಾಯ. ಹೋಲಿ ಬಿಡು. ಅಯ್ಯೋ ಕತ್ಯ ಈ ಚೋದಿ ಮಗನೇ, 2 ಸತಿ ಕ್ಲಿಕ್ ಮಾಡಿ ಸತ್ಯ ಒಡೆಯ ನನ್ನ ಮಗನೇ. ಥೂ ಇದಲ್ಲ ಎಂತ ಮಾಡ್ಕೊತಿರ್ತೀಯಲ್ಲ. ಎಂತ ಗುಂಡು ಹತ್ರ ಬಂದ್ಬಿಟ್ಟದೆ. ಮತ್ತೊಂದು ಸತಿ ತೀರಿಸ್ರಿ. ತೀರಿಸ್ತೀನಿ. ಮತ್ತು ಗುಂಡು ಇದ್ರಾಗ ಗುಂಡಿದ್ರು ಗೊತ್ತಾಗೋದಿಲ್ಲ ಮತ್ತೆ. ನನಗೆ ಅಂತ ಗೊತ್ತು. ನೀ ಮತ್ತೊಂದು ಸತಿ ತೀರಿಸು ಅಂದರೆ ತೀರಿಸ್ದೆ. ಎಲ್ಲ ಮಾಯಕಾರನ ಇಚ್ಛೆ. ನಾವೇನು ಮಾಡ್ಲಿಕ್ಕಾಗ್ತದೆ? ಅಲ್ಬಿಡ.